ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗೌತಮ್ ಪ್ರೀತಮ್ ಯೂಟ್ಯೂಬ್ ಚಾನಲ್. ನೀವಿನ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ನಾವು ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇಂಗ್ಲೀಷ್ ಗ್ರಾಮರ್ನ ಮಾಡೋಣ. ಲೆಟ್ಸ್ ವೆಲ್ಕಮ್ ಟು ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್. English grammar presented by Gautam. If you have any doubt, call this number. Today we are discussing about the articles. Okay, what are articles? Why we use the articles? ಅಂತೆಲ್ಲ ಪ್ರಶ್ನೆಗಳು ನಿಮ್ಗೆ ಕಾಡ್ತಿದೆ ಅಲ್ವಾ. Articles are three main articles. A and the are the can ask three articles. There are two types of articles are there. Which are there? Which are their types ಅಂತೆಲ್ಲ ಕಾಣ್ತಿದೆ ಅಲ್ವಾ ನಿಮ್ಗೆ, ಅವೆಲ್ಲ ನೋಡೋಣ. There are two types of articles: indefinite articles, definite articles. Please carefully observe the sentence. Friends, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸೆಂಟೆನ್ಸ್ ನ. ಬರೀ ಆರ್ಟಿಕಲ್ಸ್ ಅಲ್ಲಿ ಅಷ್ಟೇ ಮಿಸ್ ಆಗೋಗುತ್ತೆ ಸೆಂಟೆನ್ಸ್. ಪ್ಲೀಸ್ ಅಬ್ಸರ್ವ್ ಮಾಡಿ. ನಾನೀಗ ಎಕ್ಸಾಂಪಲ್ಸ್ ನ ಕೊಡ್ತೀನಿ. ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಯಾವ್ಯಾವು? ದ ವರ್ಡ್ ಅಂಡ್ ಎ ಅಂಡ್ ಆನ್ ಆರ್ ಕಾಲ್ಡ್ ಆಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಎ ಮತ್ತು ಎನ್ ನಾವು ಆರ್ಟಿಕಲ್ ಅಲ್ಲಿ ಬಳಸಿದ್ರೆ ಅವೆಲ್ಲ ಇಂಡೆಫಿನೆಟ್ ಆರ್ಟಿಕಲ್ಸ್. ಮೊದಲನೇ ಎಕ್ಸಾಂಪಲ್ ಬಂತು ನೋಡಿ. ಐ ಮೆಟ್ ಎ ಡಾಕ್ಟರ್ ಇನ್ ದ ಟೌನ್. ಐ ಮೆಟ್ ಎ ಡಾಕ್ಟರ್ ಇನ್ ದ ಟೌನ್. ಐ ಮೆಟ್ ಎ ಡಾಕ್ಟರ್ ಇನ್ ದ ಟೌನ್. ಅಬ್ಸರ್ವ್ ಮಾಡಿ, ನಾನು ಯಾವ ಡಾಕ್ಟ್ರು ಅಂತ ಹೇಳ್ತಾ ಇಲ್ಲ. ಐ ಮೆಟ್ ಎ ಎಲ್ಲ ಡಾಕ್ಟ್ರು. ನಾನು ಇದೇ ಪರ್ಟಿಕ್ಯುಲರ್ ಇಂಡೆಫಿನೆಟ್, ನಾನು ಡೆಫಿನೆಟ್ ಆಗಿ ಹೇಳ್ತಿಲ್ಲ ಇದೇ ಡಾಕ್ಟರ್ ಐ ಮೆಟ್ ಅಂತ ಹೇಳ್ತಿಲ್ಲ ನಾನು. ಯಾವುದೋ ಡಾಕ್ಟರ್ ಟೌನ್ ಅಲ್ಲಿ ಮೆಟ್. ಐ ವಿಲ್ ಮೆಟ್ ಡಾಕ್ಟರ್ ಇನ್ ದ ಟೌನ್. ಅದೇ ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದ್ರ ಒಂಚೂರು ಅದು ಡೆಫಿನೆಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ನೋಡಿ. ಐ ಏಟ್ ಆನ್ ಆಪಲ್ ಇನ್ ದ ಮಾರ್ನಿಂಗ್. ನಾನು ಎಷ್ಟೋ ಆಪಲ್ ತಿಂದೆ, ಅದ್ರಲ್ಲಿ ಒಂದೇ ಒಂದು ಚೆನ್ನಾಗಿರ್ಲಿಲ್ಲ. ಐ ಏಟ್ ದಟ್ ಒನ್. ಐ ಏಟ್ ಆನ್ ಆಪಲ್ ಇನ್ ದ ಮಾರ್ನಿಂಗ್. ನೋಡಿ, ಐ ಏಟ್ ದ ಆಪಲ್ ಇನ್ ದ ಮಾರ್ನಿಂಗ್. ದ ವರ್ಲ್ಡ್ ದ ಆರ್ ಕಾಲ್ಡ್ ಆಸ್ ಡೆಫಿನೆಟ್ ಆರ್ಟಿಕಲ್ಸ್. ನಾವು ದ ಅಂತ ಬಂದ್ರೆ ಏನಂತ ಕರಿತೀವಿ? ಅದನ್ನ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಐ ಮೆಟ್ ದ ಡಾಕ್ಟರ್ ಇನ್ ದ ಟೌನ್. ಐ ಮೆಟ್ ದ, ಅದು ಪರ್ಟಿಕ್ಯುಲರ್ ಡಾಕ್ಟರ್. ಅದು ದ. ಐ ಮೆಟ್ ದ ಅದೇ ಡಾಕ್ಟರ್. ಐ ಮೆಟ್ ದ ಅದೇ ಡಾಕ್ಟರ್ನ ಡಾಕ್ಟರ್ ಇನ್ ದ ಟೌನ್. ಐ ಮೆಟ್ ಐ ಈಟ್ ದ ಆಪಲ್ ಇನ್ ದ ಐ ಏಟ್ ದ ಆಪಲ್ ಇನ್ ದ ಮಾರ್ನಿಂಗ್. ಐ ಏಟ್ ದ ಅದೇ ಈ ಆಪಲ್ನೇ ನಾನು ಏಟ್ ಮಾಡಿದ್ದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಿದೆಯಲ್ಲ, ಅದನ್ನ ನಾವು ಏನಂತ ಕರಿತೀವಿ? ಡೆಫಿನೆಟ್ ಆರ್ಟಿಕಲ್ಸ್. ಅಂಡ್ ಮುಂದೆ ನೋಡೋಣ ಯಾವ ರೀತಿ ವೈ ಎ ವೆನ್ ಇಟ್ ಯೂಸ್ ಅಂಡ್ ವೆನ್ ಇಟ್ ಯೂಸ್ ಅಂಡ್ ದ ಎಲ್ಲಿ ಯೂಸ್ ಮಾಡ್ತೀವಿ ಅಂತೆಲ್ಲ ನಿಮ್ಗೆ ಪ್ರಶ್ನೆಗಳು ಕಾಡ್ತಿದೆ ತಾನೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ನೋಡಿ ಮುಂದಿನ ಸ್ಲೈಡ್ ನಲ್ಲಿ. ಎ ಇಸ್ ಯೂಸ್ಡ್. ಎಲ್ಲೆಲ್ಲಿ ಏನ ಯೂಸ್ ಮಾಡ್ತೀವಿ ಅಂದ್ರೆ, ಸಾಧ್ಯ ಆದಷ್ಟು ನೋಟ್ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಪ್ಲೀಸ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬೇಗ ಅಲ್ಲೇ ಯೂಸ್ ಮಾಡಿ. ಎ ಇಸ್ ಯೂಸ್ಡ್. ನಾವು ಎ ಯೂಸ್ಡ್ ನೋಡೋಣ. ಹಿಂದೆ ನೋಡ್ತಾ ಇದೀವಲ್ಲ, ಬ್ಯಾಕ್ ಸೈಡ್ಗೂ ಇವೆಲ್ಲ ಪ್ಲೀಸ್ ಬರ್ಕೊಳ್ಳಿ, ಯಾಕೆಂದ್ರೆ ಇವೆಲ್ಲ ಡೆಫಿನೇಷನ್ಸ್ ವೆರಿ ಇಂಪಾರ್ಟೆಂಟು. ಇವೆಲ್ಲ ಎಕ್ಸಾಂಪಲ್ಸ್ ನೋಡಿ. ಅಲ್ಲಿ ಎ ಇತ್ತು ಇಲ್ಲಿ ದ ಆಗಿದೆ, ಅದಕ್ಕೋಸ್ಕರ ಪ್ಲೀಸ್ ಬರ್ಕೊಳ್ಳಿ ಅಂತ ಹೇಳ್ತಾ, ಈಗ ಎ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪ್ಲೀಸ್ ಬರ್ಕೊಳ್ಳಿ. ಬಿಫೋರ್ ದ ವರ್ಡ್ ಯೂಸಿಂಗ್ ದ ಕಾನ್ಸೋನೆಂಟ್ ಸೌಂಡ್ಸ್. ನಾವು ಅಲ್ಲಿ ಏನ್ ಹೇಳ್ತಿದ್ದಾರೆ? ಲೆಟರ್ಸ್ ಅಲ್ಲ, ವರ್ಡ್ಸ್. ಬಿಫೋರ್ ಎ ವರ್ಡ್ಸ್ ವಿಚ್ ಬಿಗ್ಯಾನ್ ಇನ್ ದ ಕಾನ್ಸೋನೆಂಟ್ ಸೌಂಡ್ಸ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆರ್ಟಿಕಲ್ಸ್ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಇನ್ ಎ ಬಿಫೋರ್ ಎ ನೋಟ್ ವಿತ್ ಬಿಗ್ಯಾನ್ ಇನ್ ಎ ಕಾನ್ಸನೆಂಟ್ ಸೌಂಡ್. ಮ್ಯಾನ್ ಸಾರಿ, ಇದು ಏನಾಗಬೇಕಾಗಿತ್ತು? ಸಾರಿ, ದಿಸ್ ಇಸ್ ಎನ್. ದಿಸ್ ಇಸ್ ಎ ಮ್ಯಾನ್. ಅಲ್ಲಿ ನೋಡಿ, ಓವೆಲ್ ಸೌಂಡ್ ನಂಗೆ ಸಿಕ್ತು. ಟ್ರೀ, ನಾನು ಯಾವುದೋ ಒಂದು ಟ್ರೀ, ಪರ್ಟಿಕ್ಯುಲರ್ ಟ್ರೀ ಅಂತ ಇದನ್ನೇ ಹೇಳ್ತಿಲ್ಲ. ಯಾವುದೋ ಒಂದು ಟ್ರೀ ಇದೆ, ಇವ್ರೇ ನಾನು ಪರ್ಟಿಕ್ಯುಲರ್ ಮ್ಯಾನ್ ಅಂತ ಹೇಳಿಲ್ಲ, ಆದ್ರೂ ಇವರೇ ಮ್ಯಾನ್ ಅಂತ ನಾನು ತೋರಿಸಿದ್ದೀನಿ. ಇನ್ ಎ ಸಿಂಗುಲರ್ ಕಾನ್ಸೆಂಟ್ ಸೌಂಡ್, ಎ ಬನಾನಾ, ಅಲ್ಲೂ ಕೂಡ ನಾವು ಬಳಸ್ತೀವಿ. ಇಲ್ಲಿ ಇನ್ ಎ ಸಿಂಗುಲರ್ ಕಾನ್ಸೋನೆಂಟ್ ಸೌಂಡ್ಸ್ ಅಲ್ಲಿ ಕೂಡ ನಾವು ಏನ ಬಳಸ್ತೀವಿ. ಆದ್ರೆ ಮುಂದೆ ನೋಡೋಣ ಇನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ. ಬಿಫೋರ್ ದ ಯೂಸಿಂಗ್ ಕಾನ್ಸೋನೆಂಟ್ ಸೌಂಡ್
ಇನ್ಸ್ಪೆಕ್ಟಿವ್ ಆಫ್ ಓವೆಲ್ಸ್. ಈಗ ನೋಡಿ ಏನಂತ ಇದೆ ಇಲ್ಲಿ ಅಂದ್ರೆ ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂತ ಬಂದಷ್ಟು ನೀವೇನ್ ತಿಳ್ಕೊಬಿಡ್ತೀರಾ, ಯೂನಿವರ್ಸಿಟಿ ಅಂತ ಬಂದಷ್ಟೇ ಆನ್ ಯೂನಿವರ್ಸಿಟಿ, ಯಾಕೆಂದ್ರೆ ಓವೆಲ್ ಸೌಂಡ್ ಇದೆ, ಯು ಇದೆ ಅಂತ ಬಂದ್ರೆ ಆನ್ ಯೂನಿವರ್ಸಿಟಿ ಅಂತ ಹಾಕ್ಬಿಡ್ತೀರಾ. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಲೆಟರ್ಸ್ ಅಲ್ಲ, ನಾವೇನ ಅಬ್ಸರ್ವ್ ಮಾಡ್ಬೇಕು, ವರ್ಡ್ಸ್ ನ ಅಬ್ಸರ್ವ್ ಮಾಡ್ಬೇಕು. ಆನ್ ಯೂನಿವರ್ಸಿಟಿ ತಪ್ಪು. ಎ ಯು ಯೂನಿವರ್ಸಿಟಿ, ಯೂನಿವರ್ಸಿಟಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇನ್ನೂ ಎಕ್ಸಾಂಪಲ್ ಇದೆ ನೋಡಿ. ಎ ಯೂನಿಫಾರ್ಮ್, ಎ ಯೂಸ್ ಬುಕ್, ಎ ಯುರೋಪಿಯನ್. ಇಲ್ಲಿ ನೋಡಿ ಇನ್ನು ಬಂತು. ಎ ಯುರೋಪಿಯನ್, ಎ ಒನ್ ಹೆಂಡೆಡ್ ಮ್ಯಾನ್. ದಸ್ ಆರ್ ಆಲ್ ಎ ಯೂಸ್ಡ್ ಸೌಂಡ್ಸ್. ಹಾಗಾದ್ರೆ ಮುಂದೆ ಆನ್ ಯೂಸ್ಡ್ ಸೌಂಡ್ಸ್ಗೆ ಹೋಗೋಣ. ಅರ್ಥ ಆಯ್ತಲ್ವಾ? ಆನ್ ಯೂಸ್ಡ್ ಸೌಂಡ್ಸ್. ಆನ್ ಎಲ್ಲಿ ಯೂಸ್ ಮಾಡ್ತೀವಿ? ಇದು ಕೂಡ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಇದೆ ನೋಡ್ಕೊಬಿಡಿ. ಬಿಫೋರ್ ಎ ವರ್ಡ್ ಬಿಗನ್ ಇನ್ ದ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಎಲ್ಲೆಲ್ಲಿ ಬಿಗನ್ ಆಗುತ್ತೆ ಅಲ್ಲಿ ಬಳಸ್ತೀವಿ. ಆ್ಯಂಡ್ ಅದನ್ನೇ ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ದೀನಿ, ಸೌಂಡ್ಸ್ ಅಲ್ಲ, ವರ್ಡ್ಸ್ನ ನೋಡಿ, ವರ್ಡ್ಸ್ನ ನೀವು ಪ್ರೊನೌನ್ಸ್ ಮಾಡಿ ನೋಡಿ. ಆಗ ನಿಮ್ಗೆ ಸ್ಟಾರ್ಟಿಂಗ್ ಲೆಟರ್ ಯಾವ್ದು ಬರುತ್ತೆ ಅದನ್ನೇ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿ. ಆನ್ ಆಪಲ್, ಆನ್ ಆನರ್, ಆನ್ ಅನೇಬಲ್ ಮ್ಯಾನ್, ಆನ್ MP, ಮತ್ತೆ ಇನ್ನೆಲ್ಲ ಶಾರ್ಟ್ ಫಾರ್ಮ್ ಇರುತ್ತಲ್ಲ, ಯಾವುದು MLA, ಆ ರೀತಿ ಎಲ್ಲ ನಾವು ಯೂಸ್ ಮಾಡ್ತೀವಿ. ಅಲ್ಲೆಲ್ಲ ಅನ್ನ ಯೂಸ್ ಮಾಡ್ತೀವಿ. ಮುಂದೆ ಹೋಗೋಣ. ದಾ ಇಸ್ ವೆರಿ ಇಂಪಾರ್ಟೆಂಟ್. ನಾವು ದಾನ ಎಲ್ಲಾ ಕಡೆನೂ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಪ್ಲೀಸ್ ದಾನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ವೆನ್ ದ ಸೇಮ್ ಥಿಂಗ್ ಮೆನೋಟೆಡ್ ಅಗೇನ್. ನಾವು ಯಾವುದೇ ಒಂದು ಪದನ ಹೇಳ್ತಿದ್ರೆ ಪದ ಬಗ್ಗೆ ಫಸ್ಟ್ ಒಂದು ಸೆಂಟೆನ್ಸ್ ಹೇಳಿದೀವಿ, ಮತ್ತೆ ಅದೇ ಸೆಂಟೆನ್ಸ್ ಬಂತು ಅಂದ್ರೆ ನಾವು ದಾನ ಯೂಸ್ ಮಾಡ್ಬೇಕಾಗುತ್ತೆ. ಐ ವಿಲ್ ಬ್ರಾಟ್ ಆನ್ ಆರೆಂಜ್. ನಾನು ಆರೆಂಜ್ ನ ತಗೊಂಡ್ರೆ ಆರೆಂಜ್, ಐ ವಿಲ್ ಬ್ರಾಟ್ ಆನ್ ಆರೆಂಜ್. ಆರೆಂಜ್ ಅಂತ ತಗೊಂಡಿದ್ದೀನಿ. ದ ಆರೆಂಜ್ ವಾಸ್ ವೆರಿ ಸ್ವೀಟ್. ನೋಡಿ, ಫಸ್ಟ್ ನಾನು ಆನ್ ನ ಬಳಸ್ತೆ, ಯಾಕೆಂದ್ರೆ ಓವೆಲ್ ಸೌಂಡ್ ಇತ್ತು, ಬಳಸ್ತೆ. ನಂತರ ನಾನು ಅದೇ ಸೆಂಟೆನ್ಸ್ ನ ಯೂಸ್ ಮಾಡಿದೆ, ಅದಕ್ಕೋಸ್ಕರ ನಾನು ದಾ ಯೂಸ್ ಮಾಡಿದೆ. ಯಾಕೆಂದ್ರೆ ಆನ್ ಆರೆಂಜ್ ಬಳಸಕ್ ಆಗಲ್ಲ, ಯಾವ್ದು ಬೇರೆ ಆರೆಂಜ್ ಆಗ್ಬಿಡುತ್ತೆ. ನಾನು ಯಾವ್ದು ಈ ಆರೆಂಜ್, ಅನ್ ಆರೆಂಜ್, ಐ ಬ್ರಾಟ್ ಆನ್ ಆರೆಂಜ್, ಯಾವ್ದೋ ಆರೆಂಜ್ ನ ತಗೊಂಡೆ ಅಂಗಡಿಯಿಂದ. ಅದು ಆರೆಂಜ್ ವೆರಿ ಸ್ವೀಟ್. ನಾನು ತಗೊಂಡಿರೋ ಆರೆಂಜ್ ಇತ್ತಲ್ಲ, ಅದು ವೆರಿ ಸ್ವೀಟ್ ಆಗಿತ್ತು. ನಾನು ಆನ್ ಬೆಳೆಸ್ಬಿಟ್ಟಿದ್ರೆ ಏನಾಗದು, ನನ್ ಯಾವ್ದೋ ಆರೆಂಜ್ ಸ್ವೀಟ್ ಆಗಿತ್ತು, ಅದು ಇಂಡೆಫಿನೆಟ್ ಆಗ್ಬಿಡೋದು. ಅದಕ್ಕೆ ದಾ ಬಳಸಿದೀವಿ, ಯಾಕೆಂದ್ರೆ ಡೆಫಿನೆಟ್ ಆರ್ಟಿಕಲ್. ಬಿಕಾಸ್ ದ ಡೆಫಿನೆಟ್ ಆರ್ಟಿಕಲ್ ಯಾವ್ದು? ದಾ ಡೆಫಿನೆಟ್ ಆರ್ಟಿಕಲ್. ದ ಆರೆಂಜ್ ವಾಸ್ ವೆರಿ ಸ್ವೀಟ್. ಅರ್ಥ ಆಯ್ತಲ್ವಾ? ವೆನ್ ಹಂಗೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನೆಲ್ಲಿ ಯೂಸ್ ಮಾಡ್ತೀವಿ? ವೆನ್ ದೇರ್ ಇಸ್ ಓನ್ಲಿ ಸಚ್ ಆಸ್ ಥಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಯಾವ್ದು? ಓನ್ಲಿ ಒಂದೇ ಇರಬೇಕು. ಓನ್ಲಿ ಒಂದಿದ್ರೆ ಮಾತ್ರ ಅದ್ರಲ್ಲಿ ನಾವು ದಾನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಅರ್ತ್, ದ ಸನ್, ದ ಮಾರ್ಸ್, ದ ಮೂನ್. ಅದೇ ರೀತಿ ಇನ್ನು ಯಾವ ರೀತಿ, ದ ನಾಸಾ, ಆ ರೀತಿ ಎಲ್ಲ ನಾವು ಯೂಸ್ ಮಾಡ್ತೀವಿ. ದ ಯೂಸ್ಡ್ ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಬಿಫೋರ್ ದ ನೇಮಿಂಗ್ ಪರ್ಸನ್ ಬಿಲ್ಡಿಂಗ್ ಮೌಂಟೈನ್ಸ್. ನಾವು ಬಿಫೋರ್ ದ ನೇಮ್ಸ್ ಫೇಮಸ್ ಬಿಲ್ಡಿಂಗ್ ಆರ್ ಮೌಂಟೈನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ದ ಗ್ರೇಟ್ ವಾಲ್ ಆಫ್ ಚೀನಾ, ಅಲ್ಲಿ ನನ್ನ ಆನ್ ಗ್ರೇಟ್ ವಾಲ್ ಆಫ್ ಚೀನಾ ಅಂತ ಬಳಸಬಾರ್ದು. ಯಾಕೆ? ಅದು ಇದು ಯಾವ್ದು ಎಲ್ಲಾ ಕಡೆನೂ ಇಲ್ಲ. ಅದು ಯಾವುದು? ಇದನ್ನ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ದ ಗ್ರೇಟ್ ವಾಲ್ ಆಫ್ ಚೀನಾ ಒಂದೇ ಇರೋದು. ಅದಕ್ಕೆ ನಾನು ದ ಗ್ರೇಟ್ ವಾಲ್ ಆಫ್ ದ ಚೀನಾ. ದ ತಾಜ್ ಮಹಲ್ ಕೂಡ ಒಂದೇ ಇರೋದು, ಅದಕ್ಕೆ ದ ತಾಜ್ ಮಹಲ್. ದ ಮೌಂಟ್ ಎವರೆಸ್ಟ್, ದ K2 ಅಂತೆಲ್ಲ ಬಳಸ್ಬೋದು. ವೆನ್ ಎ ಸಿಂಗಲ್ಸ್ ನೌನ್ ಇಸ್ ಯೂಸ್ಡ್ ಫ್ರಮ್ ದ ರೆಪ್ರೆಸೆಂಟ್ ಎ ಹೋಲ್ ಕ್ಲಾಸಸ್. ನೋಡಿ, ನಾವು ಈಗ ಒಂದು ಕ್ಲಾಸ್ ಅಲ್ಲಿ ಇದ್ದೀವಿ. ನಾವು ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದೀವಿ? ಒಂದು 30 ಮೆಂಬರ್ಸ್ ಇದೀವಿ ಅಂತ ತಿಳ್ಕೊಳ್ಳಿ. 30 ಮೆಂಬರ್ಸ್ ಓನ್ಲಿ ಬಾಯ್ಸ್ ಇದಾರೆ ಅಂತ ಬಂದ್ರೆ ಏನಾಗುತ್ತೆ? ಅವರೆಲ್ಲ ಒಂದೇ ಗ್ರೂಪ್. ದ ಕ್ಲಾಸ್ 10th ಬಾಯ್, ಇನ್ ದ ಕ್ಲಾಸ್ 10th ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ ಅಲ್ಲಿ ಬರೀ ಬಾಯ್ಸ್ ಇದಾರೆ ಅಂತ ತಿಳ್ಕೊಳ್ಳಿ. ಆ ಬಾಯ್ಸ್ ಇದ್ರೆ ದ ಕ್ಲಾಸ್ 10th ಬಾಯ್ಸ್ ಆರ್ ವೆರಿ ಗುಡ್. ದ ಬಳಸ್ತೆ, ಯಾಕೆಂದ್ರೆ ಅವರೆಲ್ಲರೂ ಕೂಡ ಒಂದೇ. ದ ಕ್ಯಾಟ್ ಆರ್ ಬ್ಯಾಡ್ ಅನಿಮಲ್ಸ್. ದ ಕ್ಯಾಟ್ ಇಸ್ ಬ್ಯಾಡ್ ಅನಿಮಲ್. ದ ಡಾಗ್ ಇಸ್ ಫೇತ್ಫುಲ್ ಅನಿಮಲ್. ಹಂಗೆ ನಾವು ಸಿಂಗಲ್ ನೌನ್ ಇಸ್ ಯೂಸ್ ಫ್ರಮ್ ದ ರೆಪ್ರೆಸೆಂಟ್ ಇನ್ ದ ಹೋಲ್ ಕ್ಲಾಸ್. ಅದ್ರ ಹೋಲ್ ಗುಂಪಿಗೆ ಹೇಳ್ತೀವಲ್ಲ,
ಅದನ್ನೇ ದ 8th ಕ್ಲಾಸ್ ಇಸ್ ವೆರಿ ಗುಡ್ ಆ ರೀತಿ ಹೇಳ್ತೀವಲ್ಲ, ಅದೇ ರೀತಿ ನಾವು ಇದನ್ನ ಬಳಸ್ತೀವಿ. ಮುಂದೆ ನೋಡೋಣ. ದ ಯೂಸ್ಡ್ ಇನ್ನೆಲ್ಲಿ ದ ಯೂಸ್ ಬಿಫೋರ್ ದ ನೇಮ್ಸ್ ಆಫ್ ರಿವರ್ಸ್, ಸೀಸ್, ಓಷನ್ಸ್, ಮೌಂಟೇನ್ಸ್ ಆಫ್ ಅಂಡ್ ಕಂಟ್ರೀಸ್. ಫ್ಯೂ ಕಂಟ್ರೀಸ್ ಅಲ್ಲಿ ಬಳಸ್ತೀವಿ. ದ ಹಿಮಾಲಯ, ದ ನೇಲ್ ಮತ್ತು ದ US ಅಲ್ಲೂ ಕೂಡ ಬಳಸ್ತೀವಿ. ದ ನೇಲ್ ಓಷನ್ ರಿವರ್ ಬಂತು. ಅದೇ ರೀತಿ ದ ಇಂಡಿಯನ್ ಓಷನ್, ದ ಪೆಸಿಫಿಕ್ ಓಷನ್, ದ ಮೆಡಿಟರೇನಿಯನ್ ಸೀ, ಹಾಗೆ ರೆಡ್ ಸಿ ಅಂತೆಲ್ಲ ಬಳಸ್ತೀವಿ. ಅದನ್ನು ಇನ್ನೆಲ್ಲೆಲ್ಲಿ ಬಳಸ್ತೀವಿ? ಬಿಫೋರ್ ದ ಹೋಲಿ ಬುಕ್ಸ್, ಪವಿತ್ರ ಗ್ರಂಥಗಳ ಹಿಂದೆ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ದ ಬೈಬಲ್, ದ ರಾಮಾಯಣ, ದ ಮಹಾಭಾರತ, ದ ಭಗವದ್ಗೀತಾ, ಕುರಾನ್, ಆ ರೀತಿ ಎಲ್ಲ ಅಲ್ಲೆಲ್ಲ ಕೂಡ ನಾವು ಬಳಸ್ತೀವಿ. ಮುಂದೆ ಹೋಗೋಣ. ಬಿಫೋರ್ ದ ಯೂಸಿಂಗ್ ದ superlative objects, before the using of superlative adjectives, ಬಿಫೋರ್ ದ superlative adjectives ಅಲ್ಲಿ ಬಳಸ್ತೀವಿ. ದ ಟಾಲೆಸ್ಟ್, ದ ಲಾರ್ಜೆಸ್ಟ್ ಅಲ್ಲೆಲ್ಲ ಕೂಡ ನಾವು ಬಳಸ್ತೀವಿ. ಬಿಫೋರ್ ದ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝೀನ್ಸ್ ಅಲ್ಲೆಲ್ಲ ಕೂಡ ಬಳಸ್ತೀವಿ. ದ ಹಿಂದೂ ಈಸ್ ಇನ್ಸ್ಟಲೇಟೆಡ್ ವೀಕ್ಲಿ, ಹಾಗೆ ದ ಟೈಮ್ಸ್ ಆಫ್ ಇಂಡಿಯಾ ಅಲ್ಲೆಲ್ಲ ಕೂಡ ನಾವು ಬಳಸ್ತೀವಿ. ಬಿಫೋರ್ ದ ಟ್ರೈನ್ ಅಂಡ್ ಶಿಪ್ ಅಲ್ಲಿ ಕೂಡ ಬಳಸ್ತೀವಿ. ದ ಕರ್ನಾಟಕ ಎಕ್ಸ್ಪ್ರೆಸ್, ದ ವಿಕ್ರಾಂತ್, ದ ತಿರುಪತಿ ಎಕ್ಸ್ಪ್ರೆಸ್ ಅಲ್ಲೆಲ್ಲ ಕೂಡ ನಾವು ಬಳಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೀವು ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ. ಇದ್ರ ಮೇಲೆ ಕ್ವಶನ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಪ್ಲೀಸ್ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.